ಪ್ರೈಸ್ ದ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯ ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಲೋಕವು ನಿಮ್ಮನ್ನ ದ್ವೇಷಿಸಿದರೆ, ಲೋಕವು ನಿಮ್ಮನ್ನ ದ್ವೇಷ ಮಾಡಿದರೆ ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತು ಎಂಬುದನ್ನು ನೆನಪಿನಲ್ಲಿಡಿ. ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಯೇಸುಸ್ವಾಮಿ ಹೇಳ್ತಾರೆ, ಲೋಕವು ನಿಮ್ಮನ್ನು ದ್ವೇಷ ಮಾಡಿದರೆ, ಲೋಕ ನನ್ನನ್ನು ಮತ್ತು ನಿಮ್ಮನ್ನು ದ್ವೇಷ ಮಾಡಿದರೆ, ಯೇಸುಸ್ವಾಮಿ ಹೇಳ್ತಾರೆ ನಾವು ನೆನಪಿನಲ್ಲಿ ಇಡಬೇಕಂತೆ. ಏನನ್ನ ನೆನಪಿನಲ್ಲಿ ಇಡಬೇಕು ಅಂತ ಹೇಳಿದರೆ, ನಾವು ಲೋಕದ ಕಡೆಯವರಾಗಿದ್ದರೆ ಲೋಕ ನಮ್ಮನ್ನು ಮಮತೆಯಿಂದ ಅಂದರೆ ಪ್ರೀತಿಯಿಂದ ಕಾಣ್ತಾ ಇತ್ತು. ಈ ಲೋಕದಲ್ಲಿ ಜೀವಿಸುವಂಥ ಒಬ್ಬ ವ್ಯಕ್ತಿ ಲೋಕದ ಮನುಷ್ಯನು ಜೀವಿಸುವಂಥ ರೀತಿಯಲ್ಲಿ, ಅಂದರೆ ಈಗ ನಾವು ಅನೇಕ ರೀತಿಯ ಜನಗಳ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಕೆಟ್ಟವರ ಮತ್ತು ಒಳ್ಳೆಯವರ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಈಗ ಒಬ್ಬ ಕೆಟ್ಟವರ ಆ ಒಂದು ಸ್ನೇಹವನ್ನು ನಾವು ಮಾಡಿದಾಗ, ಆ ಒಂದು ಕೆಟ್ಟತನದಲ್ಲಿ ನಾವು ಜೀವಿಸುವಾಗ ನಾವೇನು ಮಾಡ್ತೀವಿ, ಅವರೊಂದಿಗೆ ಆ ಬಾಂಧವ್ಯದಲ್ಲಿ ಒಂದಾದಾಗ ನಾವು ಅವರೊಂದಿಗೆ ಇರುವಷ್ಟು ಕಾಲ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಅವರು ಏನೇ ಮಾಡಿದ್ರು ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಾಗ, ಅವರು ಮಾಡಿದ್ದು ಸರಿ ಎಂಬುದಾಗಿ ಅವರೊಂದಿಗೆ ನಾವು ಕೈ ಜೋಡಿಸುವಾಗ ಲೋಕ ನಮ್ಮನ್ನು ತುಂಬ ಪ್ರೀತಿ ಮಾಡ್ತದೆ. ಆದರೆ ಅವರು ಮಾಡಿದಂಥ ತಪ್ಪು ಅಥವಾ ನಾವು ಮಾಡಿದಂಥ ತಪ್ಪು ನಮಗೆ ಅರಿವಾಗಿ ನಾವು ಆ ಒಂದು ತಪ್ಪಿನಿಂದ ಹೊರಗಡೆ ಬಂದಾಗ, ಆ ಒಂದು ಕೆಟ್ಟ ವ್ಯಕ್ತಿಗಳ ಸಹವಾಸವನ್ನು ಬಿಟ್ಟುಬಿಟ್ಟಾಗ ಅಥವಾ ಲೋಕದ ಆ ಒಂದು ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಂಡಾಗ, ಯೇಸುವಿನ ಕಡೆಗೆ, ಒಳ್ಳೆಯವರು ಅಂತ ಹೇಳಿದರೆ ದೇವರು ಒಬ್ಬರೇ, ಆ ಒಳ್ಳೆಯವರಾದ ದೇವರ ಕಡೆಗೆ ನಾವು ತಿರುಗಿಕೊಂಡಾಗ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ. ಇವಾಗ ನಾವೆಲ್ಲ ನೋಡ್ತೀವಿ, ನಾವೆಲ್ಲರೂ ಕೂಡ ಪಾಪಿಗಳೇ ಅಲ್ವಾ? ದೇವರ ವಾಕ್ಯ ಹೇಳ್ತದೆ, ಮಾನವರೆಲ್ಲರೂ ಕೂಡ ಪಾಪಿಗಳೇ, ಎಲ್ಲರೂ ಕೂಡ ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನು, ತಾಯಿಯ ಗರ್ಭದಿಂದ ಹೊರಗೆ ಬಂದಂಥ ಪ್ರತಿಯೊಬ್ಬರು ಕೂಡ ಪಾಪಿಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಪಾಪದ ಬಂಧನದಲ್ಲಿರುವಂಥ ನಾವು ಆ ತಪ್ಪುಗಳನ್ನು, ಆ ಪಾಪಗಳನ್ನು ಬಿಟ್ಟು ನಾವು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ನಮ್ಮ ತಪ್ಪಿನ ಅರಿವನ್ನು ನಾವು ಮಾಡಿಕೊಂಡು ಆ ತಪ್ಪನ್ನು ತಿದ್ದಿ ನಾವು ನಡೆಯುವಾಗ ಅಥವಾ ಒಳ್ಳೆಯವರಾಗುವಾಗ ಈ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ. ನೋಡಿ, ಒಬ್ಬ ಉದಾಹರಣೆಗೆ ಹೇಳೋದಾದರೆ, ಒಬ್ಬ ಕುಡಿಯುವಂಥ ವ್ಯಕ್ತಿಯೊಂದಿಗೆ ನಾನು ಸೇರಿ ಕುಡಿತಾ ಇದ್ದರೆ ಲೋಕ ತುಂಬ ನನ್ನನ್ನು ಹೊಗಳುತ್ತೆ, ಚೆನ್ನಾಗಿ ಆ ಒಂದು ವ್ಯಕ್ತಿಗಳು ನನ್ನನ್ನು ಪ್ರೀತಿಸ್ತಾರೆ. ಅದೇ ನಾನು ಕುಡಿಯುವುದನ್ನು ಬಿಟ್ಟು ಇನ್ನು ಮುಂದೆ ನಾನು ಕುಡಿಯೋದಿಲ್ಲ, ಈ ಕುಡುಕರ ಸಹವಾಸ ಬೇಡ ಅಂತೇಳಿ ನಾನು ಹೊರಗಡೆ ಬರುವಾಗ ಲೋಕ ನನ್ನನ್ನು ದ್ವೇಷ ಮಾಡ್ತದೆ, ಲೋಕ ನನ್ನನ್ನು ತಿರಸ್ಕಾರ ಮಾಡ್ತದೆ, ಲೋಕ ನನ್ನನ್ನು ಕೀಳಾಗಿ ಕಾಣ್ತದೆ. ಈಗ ಕೆಟ್ಟವನಾಗಿ ನಾನು ಜೀವಿಸುವಾಗ, ಒಂದು ಸುಳ್ಳು ಹೇಳ್ಕೊಂಡು ಅಥವಾ ಇನ್ನೊಂದು ಏನೋ ಮಾಡಿಕೊಂಡು ನಾನು ಜೀವಿಸುವಾಗ ಲೋಕದ ಎಲ್ಲರೂ ಕೂಡ ನನ್ನನ್ನು ಪ್ರೀತಿಸ್ತಾರೆ, ಎಲ್ಲರೂ ನನ್ನನ್ನು ಮಾತನಾಡಿಸ್ತಾರೆ. ಆದರೆ ಒಬ್ಬ ವ್ಯಕ್ತಿ, ಕೆಟ್ಟವನಾಗಿರುವಂಥ ವ್ಯಕ್ತಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಅವನು ಬದಲಾಗ್ತಾ ಇದ್ದಾನೆ ಅಂತ ಹೇಳಿದಾಗ ಆ ಒಂದು ಲೋಕ ಅಂದರೆ ಜನರು, ನಮ್ಮ ಮಧ್ಯದಲ್ಲಿರುವಂಥ ಜನರು ನಮ್ಮನ್ನು ತಿರಸ್ಕಾರ ಮಾಡ್ತಾರೆ, ನಮಗೆ ವಿರುದ್ಧವಾಗಿ ಮಾತನಾಡ್ತಾರೆ. ನಾವೀಗೆಲ್ಲ ನೋಡ್ತಾ ಇದ್ದೀವಿ. ನಾವು ದೇವರ ವಾಕ್ಯವನ್ನು ಹೇಳುವಾಗ, ಪ್ರಾರ್ಥನೆ ಮಾಡುವಾಗ, ಶುಭ ಸಂದೇಶ ಸಾರುವಾಗ ಎಲ್ಲರೂ ಹೇಳ್ತಾರೆ, ಓ ಮೊದಲು ಇವರು ಹೀಗಿದ್ರು, ಈಗ ಸಂತರಾಗ್ಬಿಟ್ಟಿದ್ದಾರೆ ಅಂತ. ಅಂದರೆ ನಮ್ಮ ಬದಲಾವಣೆಯನ್ನು ಅವರಿಗೆ ಸಹಿಸ್ಲಿಕ್ಕಾಗಲ್ಲ. ಅದೇ ಇವತ್ತು ನಾವು ದೇವರನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು, ದೇವರ ವಾಕ್ಯವನ್ನು ಬಿಟ್ಟು, ಶುಭ ಸಂದೇಶ ಸಾರೋದನ್ನು ಬಿಟ್ಟು
ಅವರ ಜೊತೆಯಲ್ಲಿ ಚಾಡಿ ಹೇಳ್ತಾ, ಮೋಸ ಮಾಡ್ತಾ, ಲೋಕದ ಮಾತುಗಳನ್ನಾಡ್ತಾ ಅವರೊಂದಿಗೆ ಸ್ನೇಹದಲ್ಲಿ ಇದ್ದಾಗ ನಾವು ತುಂಬ ಒಳ್ಳೆಯವರಾಗಿ ಕಾಣ್ತೀವಿ. ಅದರಿಂದ ನೋಡ್ರಿ, ತಪ್ಪು ಮಾಡುವಂಥ ವ್ಯಕ್ತಿಯನ್ನು ಯಾರು ಕೂಡ ಬೆರಳು ಮಾಡಿ ತೋರಿಸಲ್ಲ. ಅದೇ ಒಬ್ಬ ವ್ಯಕ್ತಿ ಬದಲಾಗಿರುವಂಥ ವ್ಯಕ್ತಿಯನ್ನು ನೋಡಿ ಅವನ ಹಿಂದೆ ಯಾವಾಗೋ ಮಾಡಿದಂಥ ಆ ಒಂದು ಕಾರ್ಯವನ್ನು ನೋಡಿ ಈ ಲೋಕದ ಜನರು ಅವನನ್ನು ಚುಚ್ಚಿ ಮಾತನಾಡ್ತಾ ಇರ್ತಾರೆ. ಅದೇ ಕೆಟ್ಟದನ್ನ ಮಾಡುವವರನ್ನ ತುಂಬ ಪ್ರೀತಿ ಮಾಡ್ತಾರೆ, ಅಪ್ಕೋತಾರೆ. ಆದರೆ ಒಳ್ಳೆಯವರಾಗಿ ಬದಲಾಗುವಂಥ ವ್ಯಕ್ತಿಯನ್ನ ಯಾರು ಸ್ವೀಕರಿಸಲ್ಲ. ಚಾಡಿ ಹೇಳ್ತಾ, ಮೋಸ ಮಾಡ್ತಾ, ಕುಡಿಯುತ್ತಾ, ತಿನ್ನುತ್ತಾ, ದಂಧೋತನ ಮಾಡ್ತಾ ಈ ಒಂದು ಕಾರ್ಯದಲ್ಲಿ ಇರೋದಾದರೆ ಲೋಕ ನಮ್ಮ ವಿರುದ್ಧವಾಗಿ ಏನು ಕೂಡ ಮಾತಾಡಲ್ಲ, ಸಂತೋಷ ಪಡುತ್ತೆ, ನಮ್ಮ ಜೊತೆಯಲ್ಲಿ ಅವರು ಕೂಡ ಸೇರ್ಕೊತಾರೆ. ಆದರೆ ಯಾವಾಗ ನಾವು ಬೈಬಲ್ ಹಿಡಿತೀವೋ, ಯಾವಾಗ ನಾವು ಶುಭ ಸಂದೇಶವನ್ನು ಸಾರಲಿಕ್ಕೆ ಸಿದ್ಧರಾಗ್ತೇವೋ, ಯಾವಾಗ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತೇವೋ, ಆಗ ಪ್ರಾರ್ಥಿಸುವವರೇ, ಲೋಕದ ಜನರೇ ನಮ್ಮನ್ನು ಅವಮಾನ ಪಡಿಸ್ತಾರೆ, ತಿರಸ್ಕಾರ ಮಾಡ್ತಾರೆ, ನಮ್ಮನ್ನು ಕೆಳಗೆ ಹಾಕಿ ತುಳಿಯುವಂಥ ರೀತಿಯಲ್ಲಿ ನಮ್ಮನ್ನು ಚುಚ್ಚು ಮಾತುಗಳಿಂದ, ನಮ್ಮನ್ನು ಅವಹೇಳನದ ಮಾತುಗಳನ್ನಾಡಿ ನಮ್ಮ ಮನಸ್ಸುಗಳನ್ನು ಕದಲಿಸುವುದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಲೋಕದ ಮನುಷ್ಯನಾಗಿ ಇರುವುದಾದರೆ, ಲೋಕದ ಜನರೊಡನೆ ಲೋಕದ ಜನರಂತೆ ನೀನು ಜೀವಿಸುವುದಾದರೆ, ಲೋಕ ನಿನ್ನನ್ನು ಮಮತೆಯಿಂದ ಅಪ್ಪಿಕೊಳ್ಳುತ್ತದೆ. ಆದರೆ ನೀನು ಲೋಕ ಬೇಡ ನನಗೆ, ಈ ಸುಳ್ಳು, ಮೋಸ, ವಂಚನೆ, ಪಾಪದ ಕಾರ್ಯಗಳು ಇದು ಯಾವುದು ನನಗೆ ಬೇಡ, ನನಗೆ ನನ್ನ ಯೇಸು ಬೇಕು ಎಂಬುದಾಗಿ ಯೇಸುವನ್ನು ನಾನು ಅಪ್ಪಿಕೊಳ್ಳುವಾಗ, ಯೇಸುವನ್ನು ನಾನು ಹಿಂಬಾಲಿಸುವಾಗ, ದೇವರ ವಾಕ್ಯದಂತೆ ನಾನು ಜೀವಿಸಲು ಪ್ರಯತ್ನಿಸುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಲೋಕ ನಿನ್ನನ್ನು ದ್ವೇಷ ಮಾಡುತ್ತದೆ. ಹಾಗೆ ಮಾಡಿದ್ದಾಗ ನೀನು ತಿಳಿದುಕೋ, ಲೋಕಕ್ಕೆ ನಿನ್ನ ಮೇಲೆ ಅಲ್ಲ ಕೋಪ. ಯಾಕೆಂದರೆ ನಾನು ಕೂಡ ಲೋಕದವಳೆ. ಆದ ಕಾರಣ ಲೋಕದಲ್ಲಿರುವವರನ್ನು ನೋಡಿ ಅದು ದ್ವೇಷ ಮಾಡಲ್ಲ. ಆದರೆ ನಮ್ಮ ಬದಲಾವಣೆಗಳು, ನಮ್ಮ ಒಳ್ಳೆಯ ನಡವಳಿಕೆಗಳು ಅವರಿಗೆ ಒಂದು ರೀತಿಯ ಮುಜುಗರವನ್ನು ತರ್ತವೆ. ಅದಕ್ಕಾಗಿ ಅವರು ನಾವೆಲ್ಲ ತುಂಬ ಹೇಳ್ತೀವಿ, ನಾವೆಲ್ಲರೂ ಕೂಡ ಪ್ರಾರ್ಥನೆಗೆ ಹೋಗುವಾಗ ಕೆಲವರೆಲ್ಲ ಮಾತಾಡ್ತಾರೆ, ಓ ಸಂತರು ಬಂದರು, ಅವ್ರು ನಮ್ಮನ್ನು ನೋಡಿದರೆ ಹೇಳ್ತಾರೆ, ಓ ಸಂತರು ಬಂದುಬಿಟ್ರು, ದೇವದೂತರು ಬಂದುಬಿಟ್ರು, ಓ ಪ್ರಾರ್ಥನೆ ಮಾಡೋರು ಬಂದುಬಿಟ್ರು. ತುಂಬ ಒಂದು ರೀತಿಯ ಅವಹೇಳನದ ಮಾತುಗಳಿಂದ ಅಥವಾ ಒಂದು ಜೋಕ್ ಮಾಡುವಂಥ ರೀತಿಯಲ್ಲಿ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಸತ್ಯವನ್ನು ಅರ್ಥಕೋಬೇಕು. ಯಾವಾಗ ನಾನು ಯೇಸುವಿನ ಮಗನಾಗಿ ಮಗಳಾಗಿ ಬದಲಾಗ್ತಾ ಹೋಗ್ತೇನೋ, ಆಗ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ, ಲೋಕ ನಮ್ಮನ್ನು ತಿರಸ್ಕಾರ ಮಾಡ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಅರಿಯದವರಾಗಿದ್ದಾಗ ನೀವು ಎಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ರೆ, ಆಗ ನೀವು ಲೋಕಕ್ಕೆ ಸೇರಿದವರು. ಈಗ ನೀವು ನನ್ನ ಮಾತುಗಳನ್ನು ಆಲಿಸಿ ನನ್ನ ಆಜ್ಞೆಗಳಂತೆ ನೀವು ಜೀವಿಸಲಿಕ್ಕೆ, ನನ್ನ ವಾಕ್ಯದಂತೆ ನೀವು ಜೀವಿಸಲಿಕ್ಕೆ ಪ್ರಯತ್ನ ಪಡುವಾಗ ನೀವು ಈ ಲೋಕಕ್ಕೆ ಸೇರಿದವರಲ್ಲ, ನೀವು ನನ್ನ ಮಕ್ಕಳು. ಆದ್ದರಿಂದ ಈ ಲೋಕ ನಿಮ್ಮನ್ನು ದ್ವೇಷ ಮಾಡ್ತದೆ. ಈ ಲೋಕದಿಂದ ನೀವು ಯಾವಾಗ ನನ್ನೊಂದಿಗೆ ಒಂದಾಗ್ತೀರೋ, ಅಂದರೆ ನಾವು ಯೇಸುವಿನೊಂದಿಗೆ ಒಂದಾಗ್ತೇವೋ, ಯೇಸು ಮತ್ತು ನಾನು ಯಾವಾಗ ಯೇಸುವಿನ ಸಂಬಂಧದಲ್ಲಿ, ಯೇಸುವಿನ ಸತ್ಸಂಬಂಧದಲ್ಲಿ ನಾನು ಜೀವಿಸಲಿಕ್ಕೆ, ಅವರ ಸಂಬಂಧವನ್ನು ಪಡೀಲಿಕ್ಕೆ ನಾನು ತವಕ ಪಡ್ತೇನೋ, ಆಗ ನಾನು ಈ ಲೋಕದಿಂದ ಬೇರ್ಪಡ್ತೀನಿ, ಯೇಸುವಿನೊಂದಿಗೆ ಒಂದಾಗ್ತೀನಿ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಯಾಕೆ ಈ ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತೆ ಅಂತ ಹೇಳಿದರೆ, ಲೋಕಕ್ಕೆ ನಿಮ್ಮ ಮೇಲೆ ಅಲ್ಲ ಕೋಪ, ನಾನು ಈ ಲೋಕದವನಲ್ಲ, ಆದ ಕಾರಣ ಈ ಲೋಕದವನಲ್ಲ ಆಗಿರುವ ಕಾರಣ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಿ, ಅದಕ್ಕೆ ನಿಮ್ಮ ಮೇಲೆ ಅದಕ್ಕೆ ಕೋಪ. ನೀವು ನನ್ನನ್ನು ಪ್ರೀತಿಸಿದ್ದರಿಂದ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ, ನೀವು ನಾನು ಹೇಳಿದಂಥ ಮಾತಿನಂತೆ ನೀವು ನಡೆಯುವವರಾದ್ದರಿಂದ ನೀವು ಕೂಡ ಈ ಲೋಕಕ್ಕೆ ಸೇರಿದವರಲ್ಲ. ಯಾಕೆಂದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನನ್ನ ಮಕ್ಕಳಾಗಿ. ಅದಕ್ಕಾಗಿಯೇ ಈ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಅಂದರೆ ನಾವು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಲೋಕ ಬಿಡೋದಿಲ್ಲ.
ತುಂಬ ಕಾಟ ಕೊಡುತ್ತೆ, ತುಂಬ ಚುಚ್ಚು ಮಾತುಗಳನ್ನು ಆಡ್ತಾರೆ, ತುಂಬ ಅವಹೇಳನ ಮಾಡ್ತಾರೆ, ಅಪಮಾನಗಳನ್ನು ಹೇಳ್ತಾರೆ, ಅಪದೂರುಗಳನ್ನು ಹಾಕ್ತಾರೆ, ಹಿಂಸೆ ಪಡಿಸ್ತಾರೆ. ಒಂದು ಪ್ರಾರ್ಥನಾ ತಂಡದಲ್ಲಿ ನಮಗೆ ಆ ಜಾಗದಲ್ಲಿ ನಮಗೆ ತುಂಬ ಏನು ಕೀಳಾಗಿ ಕಾಣ್ತಾರೆ, ನಮ್ಮನ್ನು ನೋಡಿದರೆ ತಿರಸ್ಕಾರದ ಭಾವನೆ ಬರುವಂತೆ ಮಾಡ್ತಾರೆ. ಕಾರಣ ನಾವು ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವ ಕಾರಣ ಇವರೆಲ್ಲರೂ ಕೂಡ, ಈ ಲೋಕದಲ್ಲಿ ಇರುವಂಥವರೆಲ್ಲರೂ ಕೂಡ ಇನ್ನು ದೇವರ ಬಗ್ಗೆ ಸರಿಯಾದ ಅರಿವಿಲ್ಲದೆ, ದೈವ ವಾಕ್ಯದ ಅರಿವಿಲ್ಲದೆ, ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ, ನಾನು ಕೂಡ ಎಲ್ಲದರಲ್ಲೂ ಬದ್ಧನಾಗಿದ್ದೀನಿ ಅಂತೇಳಿ ದೇವ ಮಕ್ಕಳನ್ನು ಆ ಒಂದು ಜಾಗದಲ್ಲಿ, ಪರಿಶುದ್ಧವಾದಂಥ ಪ್ರಾರ್ಥಿಸುವಂಥ ಜಾಗದಲ್ಲಿ, ದೇವರ ವಾಕ್ಯವನ್ನು ಸಾರುವಂಥ ಜಾಗದಲ್ಲೇ ದೇವರ ಮಕ್ಕಳನ್ನು ಅವಮಾನಗೊಳಿಸುವಂಥದ್ದು. ಅದಕ್ಕಾಗಿ ನೋಡ್ರಿ, ಯೇಸು ಸ್ವಾಮಿ ಎಲ್ಲ ಕಡೆ ಬೋಧನೆ ಮಾಡುವಾಗ, ಶುಭ ಸಂದೇಶವನ್ನು ಸಾರುವಾಗ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಫರಿಸಾಯರು, ಸುಂಕದವರು, ಧರ್ಮಶಾಸ್ತ್ರಿಗಳು, ಯಾಜಕರು ಎಲ್ಲರೂ ಕೂಡ ಯೇಸುವನ್ನು ಅವಹೇಳನ ಮಾಡಲಿಕ್ಕಾಗಿ, ಅಪಮಾನ ಪಡಿಸ್ಲಿಕ್ಕಾಗಿ, ಅವರ ಮಾತಿನಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವುದಕ್ಕಾಗಿ ಯಾವಾಗಲೂ ಕೂಡ ಯೇಸು ಎಲ್ಲಿರ್ತಿದ್ರು ಅಲ್ಲಿರ್ತಿದ್ರು. ಯಾಕೆ ಅಂತ ಹೇಳಿದರೆ, ಆ ಧರ್ಮಶಾಸ್ತ್ರಿಗಳು ಆಡುತ್ತಿದ್ದಂಥ ಮಾತುಗಳು ಲೋಕದ ಮಾತುಗಳಾಗಿತ್ತು. ಜನ ಅಷ್ಟಾಗಿ ಆ ಮಾತುಗಳಿಗೆ ಕಿವಿಗೊಡ್ತಾ ಇರಲಿಲ್ಲ. ಆದರೆ ಯೇಸುವಿನ ಬೋಧನೆ ವಿಭಿನ್ನವಾಗಿತ್ತು. ಯೇಸುವಿನ ಬೋಧನೆಯಲ್ಲಿ ಬದಲಾವಣೆ ಇತ್ತು, ಪ್ರೀತಿ ಇತ್ತು, ನಗು ಇತ್ತು, ಸಮಾಧಾನ ಇತ್ತು. ಸಮಾಧಾನ ತರುವಂಥ ಮಾತುಗಳನ್ನು ಯೇಸು ಸ್ವಾಮಿ ಆಡ್ತಾ ಇದ್ರು. ಆದ್ದರಿಂದ ಜನ ಅವರನ್ನು ತುಂಬ ಹಚ್ಕೊಂಡ್ರು, ಯೇಸುವನ್ನು ತುಂಬ ಹಿಂಬಾಲಿಸಿದ್ರು. ಇದನ್ನು ನೋಡಿದಾಗ ಅವರಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅದೇ ರೀತಿಯಾಗಿ ದೇವರ ಮಕ್ಕಳು ದೈವ ವಾಕ್ಯದಲ್ಲಿ ಬೆಳೆಯುವಾಗ, ಶುಭ ಸಂದೇಶವನ್ನು ಸಾರುವಾಗ, ಆ ಪ್ರಾರ್ಥನಾ ಆ ಜೀವಿತವನ್ನು ನಡೆಸುವಾಗ ಅವರು ತಮ್ಮನ್ನು ತಗ್ಗಿಸಿಕೊಂಡು ಬದಲಾಯಿಸಿಕೊಂಡು ಪರಿಶುದ್ಧವಾದ ಜೀವನವನ್ನು ಮಾಡಲಿಕ್ಕೆ ಈ ಲೋಕ ಬಿಡೋದಿಲ್ಲ. ಅನೇಕ ಅಡೆತಡೆಗಳನ್ನು ಈ ಲೋಕ ತರುತ್ತೆ. ಅದಕ್ಕಾಗಿ ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳ್ತಾರೆ, ಯೋಹಾನರು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 14ನೇ ವಚನದಲ್ಲಿ ನಮಗೆ ಮತ್ತೆ ಹೇಳ್ತಾರೆ, ನಾನು ಲೋಕಕ್ಕೆ ಸೇರಿದವನಲ್ಲ, ಅಂತೆಯೇ ಇವರು ಲೋಕಕ್ಕೆ ಸೇರಿದವರಲ್ಲ, ಈ ಕಾರಣ ಲೋಕಕ್ಕೆ ಇವರ ಮೇಲೆ ದ್ವೇಷ ಇದೆ. ತಂದೆಯಾದ ದೇವರಲ್ಲಿ ತಾನು ಆರಿಸಿಕೊಂಡಂಥ ಮಕ್ಕಳಿಗಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಹೇಳುವಂಥ ಮಾತಿದು. ಮತ್ತೆ ತಂದೆಯಾದ ದೇವರಲ್ಲಿ ಭಿನ್ನಯಿಸ್ತಾರೆ, ಅಪ್ಪ ಇವರು, ನಾನು ಈ ಲೋಕಕ್ಕೆ ಸೇರಿದವನಲ್ವಲ್ಲ, ಅದಕ್ಕೆ ಇವರು ಕೂಡ ಲೋಕಕ್ಕೆ ಸೇರಿದವರಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮೊಂದಿಗೆ ಒಂದಾಗಿದ್ದೇನೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದೇನೆ, ನಾನು ನಿಮ್ಮೊಂದಿಗೆ ಇದ್ದೇನೆ, ನಾನು ನಿಮ್ಮಲ್ಲಿ ನೆಲೆಸಿದ್ದೇನೆ, ಹಾಗೆ ಇವರನ್ನು ಕೂಡ ನಾನು ಆರಿಸಿಕೊಂಡಿದ್ದೇನೆ, ಇವರು ಕೂಡ ನನ್ನೊಂದಿಗೆ ಒಂದಾಗಿದ್ದಾರೆ, ಇವರು ಕೂಡ ನನ್ನಲ್ಲಿ ನೆಲೆಗೊಂಡಿದ್ದಾರೆ, ಆದ್ದರಿಂದ ಇವರು ಕೂಡ ಈ ಲೋಕಕ್ಕೆ ಸೇರಿದವರಲ್ಲ. ಆ ವಾಕ್ಯವನ್ನು ಮುಂದುವರಿಸಿ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇವರನ್ನ ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ತಾ ಇಲ್ಲ, ಆದರೆ ಕೇಡಿಗನಿಂದ ಅಂದರೆ ಸೈತಾನನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾರೆ, ದೇವ ಮಕ್ಕಳು ಅಂತ ಹೇಳಿದ್ರೆ ಅವಮಾನ ಬಂತು, ತಿರಸ್ಕಾರ ಬಂತು, ಅಪಮಾನ ಬಂತು ಅಂತೇಳಿ ಲೋಕವನ್ನು ಬಿಟ್ಟು ಹೋಗುವಂಥದ್ದಲ್ಲ, ಅಥವಾ ಲೋಕದೊಂದಿಗೆ ಅಂಟಿಕೊಳ್ಳುವಂಥದ್ದಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಇವರನ್ನ ಈ ಲೋಕದಿಂದ ತೆಗೆದು ಬಿಡಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇಲ್ಲ, ಬದಲಾಗಿ ನನ್ನ ಮಕ್ಕಳು ಈ ಲೋಕದಲ್ಲಿ ಇರಬೇಕು, ಅವರು ನನಗೆ ಸಾಕ್ಷಿಯಾಗಿ ಇರಬೇಕು, ಅವರು ನನಗೆ ಸಾಕ್ಷಿಯ ಜೀವನವನ್ನು ಮಾಡಬೇಕು. ಆ ಕೇಡಿಗನ ವಶಕ್ಕೆ ಇವರು ಒಳಗಾಗಬಾರ್ದು. ಅವರು ಏನೋ ಹೇಳಿದ್ರು, ಪ್ರಾರ್ಥನಾ ತಂಡದ ಮಧ್ಯದಲ್ಲೇ ಪ್ರಾರ್ಥಿಸುವವರೇ ನಮ್ಮನ್ನು ಚುಚ್ಚು ಮಾತನಾಡಿದ್ರು, ಬೋಧಕರೇ ನಮ್ಮನ್ನು ತಿರಸ್ಕಾರ ಮಾಡಿದ್ರು, ದೇವ ಸೇವಕರೇ ನಮ್ಮನ್ನು ತುಚ್ಛವಾಗಿ ಕಂಡ್ರು, ಅವಮಾನ ಪಡಿಸಿದ್ರು, ಕೀಳಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ನಾವು ಮನನೊಂದು ಸೇವೆಯನ್ನು ಬಿಟ್ಟು ಬಿಡೋದಂಥದ್ದಲ್ಲ, ಯೇಸುವನ್ನು ದೂರ ಮಾಡಿಕೊಳ್ಳುವಂಥದ್ದಲ್ಲ, ಯೇಸುವಿನ ವಾಕ್ಯವನ್ನು ಬಿಟ್ಟು ಬಿಡುವಂಥದ್ದಲ್ಲ. ಬದಲಾಗಿ
ಅದಕ್ಕಾಗಿ ತಂದೆಯಾದ ದೇವರಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಈ ಲೋಕದಿಂದ ಇವರನ್ನ ತೆಗೆದುಬಿಟ್ಟು ಇವ್ರನ್ನ ನನ್ನ ಲೋಕಕ್ಕೆ ಕರೆದುಕೊಂಡ್ಬಿಡಿ ಅಂತೇಳಿ ನಾನು ಹೇಳ್ತಾ ಇಲ್ಲ. ಈ ಲೋಕದಲ್ಲಿ ಇದ್ದುಕೊಂಡು ನನ್ನ ಮಕ್ಕಳು ಈ ಕೇಡಿಗೆ ನನ್ನ ಜಯಿಸಬೇಕು. ನನ್ನ ಮಕ್ಕಳ ಮಧ್ಯದಲ್ಲೇ ಇದ್ದುಕೊಂಡು ನನ್ನ ಮಕ್ಕಳಿಗೆ ತಿರಸ್ಕಾರ ಮಾಡುವ, ಅವಮಾನ ಮಾಡುವ, ಅಪಮಾನಗಳನ್ನು, ಅಪದೂರುಗಳನ್ನು ತರುವಂಥ ಜಾಗದಲ್ಲೇ ನನ್ನ ಮಕ್ಕಳು ಆ ಕೇಡಿಗೆ ನನ್ನ ಜಯಿಸಿ ಅವರು ತಲೆ ಎತ್ತಿ ನಿಲ್ಲುವಂತೆ ಅವರು ಬದಲಾಗಬೇಕು. ಅವರನ್ನು ನೀವು ಕಾಪಾಡಬೇಕು ಎಂಬುದಾಗಿ ತಂದೆಯಾದ ದೇವರಲ್ಲಿ ಯೇಸು ಸ್ವಾಮಿ ಮೊರೆ ಇಡ್ತಾರೆ, ನನಗೋಸ್ಕರ, ನಿಮಗೋಸ್ಕರ. ಆದ್ದರಿಂದ ದೇವರ ವಾಕ್ಯ 17ನೇ ಅಧ್ಯಾಯ 18ನೇ ವಚನದಲ್ಲಿ ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಲೋಕಕ್ಕೆ ಕಳುಹಿಸಿದಂತೆ ನಾನು ಇವರನ್ನ ಲೋಕಕ್ಕೆ ಕಳುಹಿಸಿದ್ದೇನೆ. ಅಂದರೆ ನಾವು ಈಗ ದೇವರಿಂದ ಆರಿಸಲ್ಪಟ್ಟವರಲ್ಲ. ನಾವು ಈ ಭೂಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ, ಈ ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ಮೊದಲೇ ತಮ್ಮವರನ್ನಾಗಿ ಆರಿಸಿಕೊಂಡು, ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೇಗೆ ನನ್ನನ್ನು ಈ ಲೋಕಕ್ಕೆ ಕಳಿಸಿದ್ದೀರಿ, ನನ್ನ ಮಕ್ಕಳಿಗೋಸ್ಕರ ಜೀವ ಕೊಡಲಿಕ್ಕಾಗಿ, ನನ್ನ ಮಕ್ಕಳ ಉದ್ಧಾರಕ್ಕಾಗಿ, ನನ್ನ ಮಕ್ಕಳ ರಕ್ಷಣೆಗಾಗಿ ಹೇಗೆ ನೀವು ನನ್ನನ್ನು ಈ ಲೋಕಕ್ಕೆ ಒಳ್ಳೆಯ ಕಾರ್ಯಕ್ಕಾಗಿ ಕಳುಹಿಸಿದ್ದೀರೋ ಹಾಗೆ ನಾನು ಕೂಡ ಇವರನ್ನು ಲೋಕಕ್ಕೆ ಕಳುಹಿಸಿದ್ದೇನೆ. ಯೇಸು ಸ್ವಾಮಿಯ ಅರಿವಿಲ್ಲದೆ ಇರುವಾಗ ಮಾಡಿದಂಥ ತಪ್ಪುಗಳು, ಪಾಪಗಳು ಅನೇಕವಿದ್ದರೂ ಕೂಡ ಯಾವಾಗ ನಾವು ಯೇಸುವನ್ನು ಅರಿತುಕೊಂಡುವೋ, ಯೇಸು ಕ್ರಿಸ್ತರೊಂದಿಗೆ ಒಂದಾದವೋ, ಆಗ ಯೇಸು ಸ್ವಾಮಿ ತಮ್ಮ ರಕ್ತದಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಬಿಟ್ರು. ನಮ್ಮನ್ನ ಪಾಪದ ಬಂಧನದಿಂದ ಹೊರಗೆ ತಂದು, ನಿಮ್ಮ ಕಾರ್ಯ ಇದಲ್ಲ, ನಾನು ಇದಕ್ಕೆಲ್ಲ ನಿಮ್ಮನ್ನ ಈ ಲೋಕಕ್ಕೆ ಕಳಿಸಿದ್ದು ಎಂಬುದಾಗಿ ತನ್ನ ಜೀವವುಳ್ಳ ವಾಕ್ಯದ ಮುಖಾಂತರ ನಮಗೆ ಅರಿವನ್ನು ಕೊಟ್ಟರು, ಸತ್ಯವನ್ನ ತಿಳಿಸಿಕೊಟ್ರು. ಅದಕ್ಕಾಗಿ ಯೇಸು ಸ್ವಾಮಿ ಯೋಹಾನರು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳ್ತಾರೆ, ನೀವು ಸತ್ಯವನ್ನ ಅರಿತುಕೊಳ್ಳುವಿರಿ, ಸತ್ಯ ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ, ಸ್ವತಂತ್ರವನ್ನ ಕೊಡುತ್ತದೆ ಎಂಬುದಾಗಿ. ಅಂದರೆ ನಾವು ಸ್ವತಂತ್ರರು, ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ಯೇಸುವಿನ ರಾಜ್ಯಕ್ಕೆ ಸೇರಿದವರು. ಆ ಪರಲೋಕ ರಾಜ್ಯದ ಆ ರಾಜನ ಮಕ್ಕಳು ನಾವಾಗಿದ್ದೇವೆ. ಅದರಿಂದ ಯೇಸು ಸ್ವಾಮಿ ಯೋಹಾನರ ಶುಭ ಸಂದೇಶ 18ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳ್ತಾರೆ, ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ, ನನ್ನ ಈ ಸಾಮ್ರಾಜ್ಯ ಲೋಕದಾಗಿದ್ದರೆ ಯೆಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು, ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ಎಂಬುದಾಗಿ ಪಿಲಾತನಿಗೆ ಹೇಳುವುದನ್ನು ನಾವು ಕೇಳಿಸ್ಕೊತೀವಿ. ನಾವು ಈ ಲೋಕಕ್ಕೆ ಸೇರಿದವರಲ್ಲ. ಯೇಸು ಸ್ವಾಮಿ ಹೇಗೆ ಈ ಲೋಕಕ್ಕೆ ಸೇರಿದವರಲ್ಲವೋ ಅವರ ಮಕ್ಕಳಾಗಿರುವ ನಾವು ಕೂಡ ಯಾವಾಗ ಯೇಸು ಕ್ರಿಸ್ತರೊಡನೆ ಒಂದಾದವೋ ಆಗ ನಾವು ಹೊಸ ಸೃಷ್ಟಿಯಾದವು, ನೂತನ ಸೃಷ್ಟಿಯಾದ್ವಿ. ನಮ್ಮ ಹಳೆ ಜೀವಿತವೆಲ್ಲ ಬದಲಾಯಿತು. ನಾವು ಯಾಕೆ ಈ ಲೋಕಕ್ಕೆ ಬಂದಿದ್ದೀವಿ ಎಂಬ ಅರಿವುಂಟಾಯಿತು. ಯೇಸು ಕ್ರಿಸ್ತರು ನಮ್ಮನ್ನು ಯಾಕೆ ಈ ಲೋಕಕ್ಕೆ ಕಳಿಸಿದ್ದಾರೆ, ತನ್ನ ವಾಕ್ಯದ ಮುಖಾಂತರ ಯೇಸು ಸ್ವಾಮಿ ಮಾತನಾಡಿದ್ರು, ನಮ್ಮನ್ನು ವಾಕ್ಯದಿಂದ ಶುದ್ಧೀಕರಿಸಿದ್ರು, ನಮ್ಮನ್ನು ಎಲ್ಲ ಕೇಡುಗಳಿಂದ, ಆಪತ್ತು ವಿಪತ್ತುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ರು, ಎಲ್ಲ ಅವಮಾನಗಳಿಂದ, ನಿಂದೆ, ಅಪಮಾನಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟರು ಯೇಸು ಸ್ವಾಮಿ. ನೀನು ನನ್ನವಳು, ನನ್ನವನು ಎಂಬುದಾಗಿ ನಮ್ಮನ್ನು ಅಪ್ಪಿಕೊಂಡ್ರು. ನಾನು ಬಂದದ್ದೇ ನಿನಗಾಗಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನ ಪ್ರಾಣವನ್ನು ಕೊಟ್ಟು ನಿನ್ನನ್ನು ಪ್ರೀತಿಸುತ್ತೇನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ತನ್ನ ಗೆಳೆಯನಿಗಾಗಿ ಪ್ರಾಣ ಕೊಡುವಂಥ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇನ್ನೊಂದಿಲ್ಲ. ಯೇಸು ಸ್ವಾಮಿ ನಮ್ಮನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸಿ, ನಮ್ಮನ್ನು ಈ ಲೋಕದಿಂದ ಬೇರ್ಪಡಿಸಿ ತನ್ನ ಸಾಮ್ರಾಜ್ಯಕ್ಕೆ ಮಕ್ಕಳನ್ನಾಗಿ, ಹಕ್ಕು ಬಾಧ್ಯತೆ ಉಳ್ಳವರನ್ನಾಗಿ ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ಈ ಲೋಕದ ಜನರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾವು ಯಾವುದ್ಯಾವುದೋ ದೊಡ್ಡ ದೊಡ್ಡ ಪ್ರಾರ್ಥನಾ ಮಂದಿರಗಳಲ್ಲೋ, ಚರ್ಚ್ಗಳಲ್ಲೋ, ಧ್ಯಾನ ಕೇಂದ್ರಗಳಲ್ಲೋ ಸೇವೆ ಮಾಡಬೇಕು ಅಂತ ಏನೂ ಇಲ್ಲ. ನಾವಿರುವಂಥ ಜಾಗದಲ್ಲೇ ಕ್ರಿಸ್ತನ ಪ್ರೀತಿಯನ್ನು ಕುರಿತು 4 ಜನರಿಗೆ 4 ಪ್ರೀತಿಯ ನುಡಿಗಳನ್ನು ಯೇಸುವಿನ ಬಗ್ಗೆ ಹೇಳಿದರೆ ಅದೇ ಒಂದು ಶುಭ ಸಂದೇಶ. ನಮ್ಮನ್ನು ತಿರಸ್ಕರಿಸುವಂಥ ಜಾಗದಿಂದ ನಾವು ಹೊರಗೆ ಬಂದರೂ ಪರವಾಗಿಲ್ಲ, ಆದರೆ ಯೇಸುವಿನಿಂದ ನಾವು ಹೊರಗಡೆ ಹೋಗಬಾರ್ದು.
ಯೇಸುವಿನೊಂದಿಗೆ ನಮ್ಮ ಸಂಬಂಧ ಗಟ್ಟಿಯಾಗಬೇಕು. ಯೇಸುವಿನೊಂದಿಗೆ ನಮ್ಮ ಬಾಂಧವ್ಯ ಸದಾಕಾಲ ಭದ್ರವಾಗಿರಬೇಕು. ಆ ಬಾಂಧವ್ಯವನ್ನು ಉಳಿಸಿಕೊಳ್ಳುವಂಥ ಮಕ್ಕಳು ನಾವಾಗಬೇಕು. ಕಾರಣ ನಾವು ಈ ಲೋಕದ ಮಕ್ಕಳಲ್ಲ. ಈ ಲೋಕದ ಮಕ್ಕಳಾಗಿದ್ದರೆ ಲೋಕ ನಮ್ಮನ್ನು ಪ್ರೀತಿಸ್ತಾ ಇತ್ತು. ನಾವು ಈ ಲೋಕದ ಮಕ್ಕಳಾಗಿಲ್ಲದ ಕಾರಣ ನಾವು ಯೇಸುವಿನ ಮಕ್ಕಳಾಗಿರುವುದರಿಂದ ಈ ಲೋಕ ನಮ್ಮನ್ನು ದ್ವೇಷಿಸಿದ್ರೂ ಪರವಾಗಿಲ್ಲ, ನಾವು ಜೀವದಿಂದ ಇರುವ ತನಕ ಕ್ರಿಸ್ತನಿಗಾಗಿ ಜೀವಿಸೋಣ. ಪ್ರೈಸ್ ದ ಲಾರ್ಡ್.